ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಇವತ್ತು ಅಂದರೆ 4/10/2020 ಅಂದರೆ ಅಕ್ಟೋಬರ್ 4ನೇ ತಾರೀಕು 2020ರಂದು IAS ಪ್ರಿಲಿಮ್ಸ್ ಎಕ್ಸಾಮ್ ಇವತ್ತು ನಡೆದಿದೆ. ಸೊ ಅದರಲ್ಲಿ ಪೇಪರ್ 1ನಲ್ಲಿ ಬಂದಿರತಕ್ಕಂಥ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಮೇಲೆ ಬಂದಿರತಕ್ಕಂಥ ಮತ್ತು ನಾವುಗಳು ನಮ್ಮ ಅಮರ್ಸ್ ಕ್ಲಾಸಸ್ ಚಾನಲಲ್ಲಿ ಕವರ್ ಮಾಡಿರ್ತಕ್ಕಂಥ ಟಾಪಿಕ್ ಮೇಲೆ ಯಾವ ಕ್ವಶನ್ಸ್ ಬಂದಿದ್ವು ಅವುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ 8 ಡಿಫ್ರೆಂಟ್ ಕ್ವಶನ್ನ ತೆಗೆದುಕೊಂಡು ಬಂದು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ 8 ಕ್ವಶನ್ ರಿಲೇಟೆಡ್ ನಾವು ಡಿಸ್ಕಸ್ ಮಾಡಿದ್ವಿ ನಮ್ಮ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ. ಸೊ ನೋಡಿ, ಈ 2020 IAS ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸು, ಜಾಸ್ತಿ ಕ್ವಶನ್ಸ್ ಬಂದಿರತಕ್ಕಂಥದ್ದು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಅಗ್ರಿಕಲ್ಚರು, ಫಾರ್ಮಿಂಗು ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹಾಗೂ ಎಕಾನಮಿ ಮೇಲೆ ಭಾಳಷ್ಟು ಕ್ವಶನ್ಸ್ ಬಂದಿದ್ವು. ಹಿಸ್ಟ್ರಿ, ಪಾಲಿಟಿ ಆ ಥರದ ಮೇಲೆ ಭಾಳ ಕಡಿಮೆ ಕ್ವಶನ್ಸ್ ಬಂದಿದ್ವು. ಈವನ್ ಕರೆಂಟ್ ಇವೆಂಟ್ಸ್ ಸಹಿತ ಭಾಳ ಕಡಿಮೆ ಕ್ವಶನ್ಸ್ ಇದ್ವು. ಆದ್ದರಿಂದ ನಾನು ಮೊದಲಿಂದ ಎಂಫಸೈಸ್ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಚಾನಲಲ್ಲಿ, ನೋಡಿ, ಎನ್ವಿರಾನ್ಮೆಂಟಲ್, ಎಕಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇವುಗಳ ಬಗ್ಗೆ ಅಂದರೆ ಕರೆಂಟ್ಲಿ ಏನು ಬೇಕಾಗಿದೆ ಆಫೀಸರ್ಸ್ ಆಗಂಥವ್ರಿಗೆ ಅವುಗಳ ಮೇಲೇ ಫೋಕಸ್ ಮಾಡ್ತಾರೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಸಲ್ಲಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೆ. ಸೊ ಈಗ ನೋಡಿ, ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಸೊ ಹಾಗಾಗಿ ಆಫೀಸರ್ಸ್ ಆಗಿರೋರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೇಕಂತಕ್ಕಂಥ ಕ್ವಶನ್ಸು ಎಕ್ಸಾಮಲ್ಲಿ ಸಹಿತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಒಂದು ಟ್ರೆಂಡ್ ಚೇಂಜಿಂಗ್ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಬನ್ನಿ, ಪ್ರಿಲಿಮ್ಸ್ ಪೇಪರ್ 1ನಲ್ಲಿ ಯಾವ ರೀತಿಯ ಕ್ವಶನ್ಸು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಮೇಲೆ ಬಂದಿದ್ವು. ಸೊ ಭಾಳಷ್ಟು ಕ್ವಶನ್ಸ್ ಬಂದಿದ್ವು ಅಂತ ಹೇಳ್ತಾ ಇದ್ದೀನಿ. ಅದರಲ್ಲಿ ನಾನು 8 ಕ್ವಶನ್ಸು ನಾವು ನಮ್ಮ ವೀಡಿಯೋಗಳಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ 8 ಕ್ವಶನ್ಗಳನ್ನ ತೆಗೆದುಕೊಂಡು ಬಂದು ಜಸ್ಟ್ ಗ್ಲಾನ್ಸ್ ಮಾಡೋಣ ಅಂತ. ಓಕೆ, ಹಾಗಾದರೆ ಬನ್ನಿ. ಇಲ್ಲಿ ನೋಡಿ, ಇವತ್ತು ನಡೆದಿರ್ತಕ್ಕಂಥ ಪೇಪರು ಅಕ್ಟೋಬರ್ 4 2020 IAS ಪ್ರಿಲಿಮ್ಸ್ ಪೇಪರ್ 1. ಓಕೆ, ಇದು ಎ ಸೀರೀಸ್ ಕ್ವಶನ್ ಪೇಪರ್ ಆಗುತ್ತೆ. ಸೊ ಇದರಲ್ಲಿ ಮೊದಲನೇ ಪ್ರಶ್ನೆ ಕ್ವಶನ್ ನಂಬರ್ 72 ಅಲ್ಲಿದೆ ನೋಡಿ. ವಿತ್ ರೆಫರೆನ್ಸ್ ಟು ಇಂಡಿಯನ್ ಎಲಿಫೆಂಟ್ಸ್, ಅಂದರೆ ಇಂಡಿಯನ್ ಎಲಿಫೆಂಟ್ಗೆ ರೆಫರೆನ್ಸ್ ಮಾಡಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ವಾಟ್ ಆರ್ ದ ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ ದೇ ಹವ್ ಗಿವನ್. ಓಕೆ, 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಆ 4 ಸ್ಟೇಟ್ಮೆಂಟ್ಸಲ್ಲಿ 1 and 2 ಓನ್ಲಿ ಸರಿನಾ? ನೋಡಿ, ಗಿವನ್ ಅಬವ್ ಆರ್ ಕರೆಕ್ಟ್. ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದಾವೆ ಅಂತ 1 and 2 ಓನ್ಲಿನಾ ಅಥವಾ 2 and 4 3 ಓನ್ಲಿನಾ 1 3 4 ಓನ್ಲಿನಾ ಅಂತ ಕೊಟ್ಟಿದ್ದಾರೆ. ಈಗ ಆ ಸ್ಟೇಟ್ಮೆಂಟ್ಸ್ ಯಾವುವು ಅನ್ನೋದಾದರೆ, ಫಸ್ಟ್ ಒನ್ ನೋಡಿ, ದ ಲೀಡರ್ ಆಫ್ ಆನ್ ಎಲಿಫೆಂಟ್ ಗ್ರೂಪ್ ಈಸ್ ಎ ಫೀಮೇಲ್. ಅಂದರೆ ಒಂದು ಎಲಿಫೆಂಟ್ ಹರ್ಡಲ್ಲಿ, ಆ ಒಂದು ಗ್ರೂಪಲ್ಲಿ ಯಾರು ಲೀಡರ್ ಆಗಿರ್ತಾರೆ ಅಂದರೆ ಫೀಮೇಲು ಲೀಡರ್ ಆಗಿರುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಸರಿನಾ ತಪ್ಪ ಹೇಳಿಕೆ ಅಂದರೆ ಹೌದು. ಎಲಿಫೆಂಟ್ ಫ್ಯಾಮಿಲೀಸ್ ಹ್ಯಾವ್ ಎ ಮ್ಯಾಟ್ರಿಯಾರ್ಕಲ್ ಹೆಡ್, ಮೀನಿಂಗ್ ದಟ್ ಓಲ್ಡರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಲೇಡಿ ಎಲಿಫೆಂಟ್ ಲೀಡ್ಸ್ ದ ಹರ್ಡ್. ಅಂದರೆ ಇಲ್ಲಿ ಏಜ್ ಆಗಿರ್ತಕ್ಕಂಥ, ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಲೇಡಿ ಆ ಒಂದು ಗುಂಪನ್ನು, ಆನೆಗಳ, ಎಲಿಫೆಂಟ್ಗಳ ಗುಂಪನ್ನು ಲೀಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಮ್ಯಾಟ್ರಿಯಾರ್ಕಲ್ ಹೆಡ್ ಅಂತ ಕರಿತೀವಿ. ನಮ್ಮ ಸಮಾಜದಲ್ಲಿ ನಾವು ಪ್ಯಾಟ್ರಿಯಾರ್ಕಲ್ ಹೆಡ್ ಇರ್ತಾರೆ, ಅಂದರೆ ಪ್ಯಾಟ್ರಿಯಾರ್ಕಿ ಅಂತ ಕರಿತೀವಿ. ಅಂದರೆ ತಂದೆ ಯಜಮಾನ ಆಗಿರ್ತಾನೆ ಮನೆಗೆ, ಬಟ್ ಎಲಿಫೆಂಟ್ ಹರ್ಡಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ಡ್ ಆನೆ, ಲೇಡಿ ಆನೆ ಏನಾಗಿರುತ್ತೆ, ಹೆಡ್ ಆಗಿರುತ್ತೆ. ಇದು ಸರಿಯಾದ ಹೇಳಿಕೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ದ ಮ್ಯಾಕ್ಸಿಮಮ್ ಗೆಸ್ಟೇಷನ್ ಪೀರಿಯಡ್ ಕ್ಯಾನ್ ಬಿ 22 months. ಅಂದರೆ ಈ ಗರ್ಭಾವಸ್ಥೆ ಪೀರಿಯಡ್ ಎಷ್ಟಿರುತ್ತೆ ಎಲಿಫೆಂಟ್ಗಳಲ್ಲಿ ಅಂದರೆ 22 monthsವರೆಗೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಇದು ಕೂಡ ಸರಿಯಾಗುತ್ತೆ. ಯಾಕಂದರೆ ಎಲಿಫೆಂಟ್ಸ್ ಯಾವ್ದು ಲಾಂಗೆಸ್ಟ್ ಗೆಸ್ಟೇಷನ್ ಪೀರಿಯಡ್ ಆಫ್ ಆಲ್ ಮ್ಯಾಮಲ್ಸ್, ಎಲ್ಲ ಮ್ಯಾಮಲ್ಗಳಲ್ಲಿ ಅತಿ ಹೆಚ್ಚು ಒಂದು ಲಾಂಗೆಸ್ಟ್ ಗೆಸ್ಟೇಷನ್ ಪೀರಿಯಡ್ ಇರ್ತಕ್ಕಂಥದ್ದು ಎಲಿಫೆಂಟ್ಗಳಲ್ಲಿ. ಕ್ಯಾರಿಯಿಂಗ್ ದ ಯಂಗ್ ಫಾರ್ 18 to 22 months ಬಿಫೋರ್ ಗಿವಿಂಗ್ ಬರ್ತ್. ಅಂದರೆ ಮ್ಯಾಕ್ಸಿಮಮ್ 22 monthsವರೆಗೂ ಅದು ಕ್ಯಾರಿ ಮಾಡುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ಅದರಿಂದ ಎರಡನೇ ಹೇಳಿಕೆ ಕೂಡ ಸರಿಯಾದ ಹೇಳಿಕೆ ಆಗುತ್ತೆ. ಆಮೇಲೆ ಮೂರನೇ ಹೇಳಿಕೆ ನೋಡಿ, ಆ್ಯನ್ ಎಲಿಫೆಂಟ್ ಕ್ಯಾನ್ ನಾರ್ಮಲಿ ಗೋ ಆನ್ ಕಾವಿಂಗ್ ಟಿಲ್ ದ ಏಜ್ ಆಫ್ 40 years ಓನ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಎಲಿಫೆಂಟು 40 ವರ್ಷದವರೆಗೆ ಮಾತ್ರ ಅದು ಬರ್ತ್ ಅಥವಾ ಜನನವನ್ನು ನೀಡ್ಬೋದು, ಅದರ ನಂತರ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗುತ್ತೆ. ಯಾಕಂದರೆ ಎಲಿಫೆಂಟ್ಸು 16ರಿಂದ 40ವರೆಗೂ ಬರ್ತನ್ನು ಕೊಡ್ತವೆ. ಜೊತೆಗೆ ಈವನ್ 60 ನಂತರನೂ ಸಹಿತ, 60 ಏಜ್ ಆದರೂ ಸಹಿತ ನಾವು ಬರ್ತನ್ನು ಕೊಡ್ತಕ್ಕಂಥದ್ದು ಅಥವಾ ಜನನವನ್ನು ನೀಡ್ತಕ್ಕಂಥ ಕೆಪಬಿಲಿಟಿಯನ್ನು ಹೊಂದಿರ್ತವೆ. ಸೊ ಹಾಗಾಗಿ ಇದು ಮೂರನೇ ಹೇಳಿಕೆ ತಪ್ಪಾಗುತ್ತೆ. ಬರೀ 40 ವರ್ಷ ಅಲ್ಲ, 40 ವರ್ಷದ ನಂತರ ನಾವು ಜನನವನ್ನು ನೀಡ್ಬೋದು. ಓಕೆ, ನಾಲ್ಕನೇ ಒಂದು ಹೇಳಿಕೆ, ಅಮಾಂಗ್ ದ ಸ್ಟೇಟ್ಸ್ ಇನ್ ಇಂಡಿಯಾ, ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳನ್ನು ಕನ್ಸಿಡರ್ ಮಾಡಿದಾಗ ಹೈಯೆಸ್ಟ್ ಎಲಿಫೆಂಟ್ ಪಾಪ್ಯುಲೇಷನ್ ಈಸ್ ಇನ್ ಕೇರಳ ಅಂತ ಕೊಟ್ಟಿದ್ದಾರೆ.
ಇದು ರಾಂಗ್ ಆಗುತ್ತೆ. ಯಾಕಂದರೆ ಹೈಯೆಸ್ಟ್ ಎಲಿಫೆಂಟ್ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು ನಮ್ಮ ರಾಜ್ಯವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ. ಸುಮಾರು 6,000ಕ್ಕೂ ಅಧಿಕ ಆನೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ನಮ್ಮ ರಾಜ್ಯದ ಸ್ಟೇಟ್ ಆ್ಯನಿಮಲ್ ಕೂಡ ಆನೆಯೇ ಆಗಿದೆ. ಸೊ ಹಾಗಾಗಿ 4ನೇ ಹೇಳಿಕೆ ಕೂಡ ತಪ್ಪಾಗುತ್ತೆ. ಸೊ ಆದ್ದರಿಂದ 1 ಮತ್ತು 2 ಮಾತ್ರ ಸರಿಯಾದ ಹೇಳಿಕೆಗಳಾಗ್ತವೆ. ಕ್ವಶನ್ ನಂಬರ್ 72 ಎ ಸೀರೀಸ್ IAS ಪ್ರಿಲಿಮ್ಸ್ 2020 ಪೇಪರ್ 1ನಲ್ಲಿ 72ನೇ ಕ್ವಶನ್ಗೆ ಎ ಸೀರೀಸ್ನ 72ನೇ ಕ್ವಶನ್ಗೆ ಎ ಸರಿಯಾದ ಉತ್ತರ ಆಗುತ್ತೆ. 1 and 2 ಓನ್ಲಿ ರೈಟ್ ಆನ್ಸರ್ಸ್. ಓಕೆ, ಸೊ ಇದನ್ನು ನಾನು ಎಲಿಫೆಂಟ್ ರಿಸರ್ವ್ ಬಗ್ಗೆ, ಪ್ರಾಜೆಕ್ಟ್ ಎಲಿಫೆಂಟ್ಗಳ ಬಗ್ಗೆ ಮಾತಾಡಬೇಕಾದ್ರೆ ಇದ್ರ ಬಗ್ಗೆ ಹೇಳಿದ್ದೆ. ಬಟ್ ಇಲ್ಲಿ ಒಂದು ಗಮನಿಸ್ಬೇಕು ನೋಡಿ, ಈ ಥರನಾಗಿರ್ತಕ್ಕಂಥ ಯಾವುದು ಆ ಒಂದು ಗ್ರೂಪಲ್ಲಿ ಲೀಡಿಂಗ್ ಮಾಡುತ್ತೆ ಮತ್ತು ಅದರ ಗೆಸ್ಟೇಷನ್ ಪೀರಿಯಡ್ ಇವುಗಳನ್ನ ಜಾಸ್ತಿ ನಾವು ತಿಳ್ಕೊಳ್ಳೋಕ್ಕಾಗಲ್ಲ. ಬಟ್ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಓಕೆ, ಇಲ್ಲಿ ನೋಡಿ 4 ಇರ್ತಕ್ಕಂಥದ್ದು ರಾಂಗ್ ಆಗ್ಬಿಡುತ್ತೆ. ಇಲ್ಲೇ ಫೈಂಡ್ ಮಾಡಿಬಿಡೋದು ನಾವು. 4 ಎಲ್ಲಿದೆಯೋ ಅಲ್ಲಿ ತಪ್ಪಾಗುತ್ತೆ. ಸೊ 1 and 2 ಅಥವಾ 3 A and C ಯಲ್ಲೇ ನಮಗೆ ರೈಟ್ ಆನ್ಸರ್ ಅಂತ ಗೊತ್ತಾಗುತ್ತೆ. ಯಾಕಂದರೆ 4 ಯಾಕೆ ರಾಂಗ್ ಅಂದರೆ ಕರ್ನಾಟಕ ಹೈಯೆಸ್ಟ್ ಪಾಪ್ಯುಲೇಷನ್ ಎಲಿಫೆಂಟ್ ಅಂತ ಗೊತ್ತಿದ್ದರೆ ಸುಮಾರು ನಾವು ಆಪ್ಷನ್ಸ್ನ ಎಲಿಮಿನೇಟ್ ಮಾಡಿಬಿಡ್ಬೋದು. ಓಕೆ, ಸೊ ಅದಕ್ಕೋಸ್ಕರ ನೋಡಿ ಪ್ರಾಜೆಕ್ಟ್ ಎಲಿಫೆಂಟ್ ಅಂತಕ್ಕಂಥ ಒಂದು ಸಪ್ರೇಟ್ ವಿಡಿಯೋದಲ್ಲಿ ನಾನು ನೋಡಿ ಪ್ರಾಜೆಕ್ಟ್ ಎಲಿಫೆಂಟ್ ಸರ್ವೆ ಅಂತಕ್ಕಂಥ ಟಾಪಿಕಲ್ಲಿ ಹೇಳ್ತಾ ಇದ್ದೆ. ಸೊ ಕರ್ನಾಟಕದಲ್ಲಿ 6,049 ಆನೆಗಳಿದ್ದಾವೆ 2017ರ ಎಲಿಫೆಂಟ್ ಸರ್ವೆ ಪ್ರಕಾರ ಅಂತ. ಸೊ ಆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಡಿಸ್ಕಷನ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ 2nd ಸ್ಥಾನದಲ್ಲಿ ಆಸಾಮ್ ಇದೆ. 3ನೇ ಸ್ಥಾನದಲ್ಲಿ ಬರುತ್ತೆ ನೋಡಿ ಕೇರಳ. ಸೊ ಆದ್ದರಿಂದ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ನೋಡಿ ಇದು 4ನೇದು ರಾಂಗ್ ಆಗಿಬಿಟ್ಟು, ಅದೇ ರೀತಿಯಾಗಿ 3rd one ರಾಂಗ್ ಆಗುತ್ತೆ. ಓಕೆ, 73ನೇ ಪ್ರಶ್ನೆ ಮತ್ತು ಈ ಒಂದು ವಿಡಿಯೋದ 2ನೇ ಪ್ರಶ್ನೆ ಆಗುತ್ತೆ. ಎ ಸೀರೀಸ್ ಪೇಪರ್ 1 IAS 2020ರ 73ನೇ ಪ್ರಶ್ನೆಗೆ ನೋಡಬೇಕಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊಟೆಕ್ಟೆಡ್ ಏರಿಯಾಸ್ ಆರ್ ಲೊಕೇಟೆಡ್ ಇನ್ ಕಾವೇರಿ ಬಸಿನ್? ಕಾವೇರಿ ಕೊಳ್ಳದಲ್ಲಿ ಕಂಡುಬರುವ ಪ್ರೊಟೆಕ್ಟೆಡ್ ಏರಿಯಾಸ್ ಯಾವ್ಯಾವು? ಸಂರಕ್ಷಿತ ಪ್ರದೇಶಗಳು, ಅದು ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಟೈಗರ್ ರಿಸರ್ವ್ ಆಗಿರ್ಬೋದು, ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿರ್ಬೋದು. ಸೊ ಇಲ್ಲಿ ನೋಡಿ, ಒಂದು ನಾಗರಹೊಳೆ ನ್ಯಾಷನಲ್ ಪಾರ್ಕು, ಹೌದು ಅದು ಕಾವೇರಿ ಕೊಳ್ಳದಲ್ಲಿ ಬರುತ್ತೆ ಅಲ್ವಾ. ಕೊಡಗು ಮೈಸೂರಲ್ಲಿ ಬರೋದ್ರಿಂದ ಅದು ಕಾವೇರಿ ಕೊಳ್ಳದಲ್ಲಿ ಬರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕು. ಇನ್ನು ಸತ್ಯಮಂಗಲಂ ಟೈಗರ್ ರಿಸರ್ವ್ ಕೂಡ ಕಾವೇರಿ ಬಸ್ಸಿನಲ್ಲಿ ಬರುತ್ತೆ. ವೇನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಕೂಡ ಬರುತ್ತೆ. ಇಲ್ಲಿ ಒಂದು ಪಾಪಿಕೊಂಡ ನ್ಯಾಷನಲ್ ಪಾರ್ಕ್ ಏನಿದೆಯೋ ಇದು ಆಂಧ್ರ ಪ್ರದೇಶದ ಗೋದಾವರಿ ಕೊಳ್ಳದಲ್ಲಿ ಬರ್ತಕ್ಕಂಥ ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನವನ ಅಥವಾ ಸಂರಕ್ಷಿತ ಪ್ರದೇಶ ಆಗಿರೋದ್ರಿಂದ ಇನ್ನು 3 ಅಂದರೆ ನಾಗರಹೊಳೆ, ಸತ್ಯಮಂಗಲಂ ಮತ್ತು ವೇನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿಗಳು. ಸೊ 1, 3, 4 ಓನ್ಲಿ ಕಮ್ಸ್ ಅಂಡರ್ ಕಾವೇರಿ ಬಸಿನ್ ಆರ್ ಕಾವೇರಿ ಕೊಳ್ಳದಲ್ಲಿ. ಸೊ ಆದ್ದರಿಂದ ನೋಡಿ ಯಾವ ಒಂದು ನ್ಯಾಷನಲ್ ಪಾರ್ಕು ಯಾವ ರಾಜ್ಯದಲ್ಲಿ ಬರುತ್ತೆ, ಯಾವ ನದಿ ಒಂದು ಬಸ್ಸಿನಲ್ಲಿ ಬರುತ್ತೆ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾಗುತ್ತೆ. ಇದನ್ನು ನಾವು ನೋಡಿ ಬಯೋಸ್ಪಿಯರ್ ರಿಸರ್ವ್ ಮೇಲೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಮಾಡಬೇಕಾದ್ರೆ ನಾನು ನೀಲಗಿರಿ ಬಯೋಸ್ಪಿಯರ್ ರಿಸರ್ವು ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ಬರ್ತಕ್ಕಂಥ ಒಂದು ಬಯೋಸ್ಪಿಯರ್ ರಿಸರ್ವ್ ಜೀವಗೋಳಧಾಮ ಅಂತ ಮಾತಾಡಿದ್ವಿ. ಇದು ಭಾರತದ ಮೊದಲ ಜೀವಗೋಳಧಾಮ ಕೂಡ 1986ರಲ್ಲಿ ಸ್ಥಾಪನೆಯಾಗಿತ್ತು ಅಂತ. ಸೊ ಇಲ್ಲಿ ನೋಡಿ ಈ ಮ್ಯಾಪ್ ಜೊತೆಗೇ ನಾವು ಡಿಸ್ಕಸ್ ಮಾಡಿದ್ವಿ. ಕೇರಳ, ತಮಿಳುನಾಡು ಮತ್ತು ಕರ್ನಾಟಕದ ಈ ಕಾವೇರಿ ಕೊಳ್ಳದಲ್ಲಿ ಬರ್ತಕ್ಕಂಥ ಪ್ರೊಟೆಕ್ಟೆಡ್ ಏರಿಯಾಸನ್ನು ಸೇರಿಸಿ ಈ ಒಂದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಮಾಡಿದ್ರು ಅಂತ ಮಾತಾಡಿದ್ವಿ. ಹಾಗಾದರೆ ಆ ನೀಲಗಿರಿ ಬಯೋಸ್ಪಿಯರ್ ರಿಸರ್ವಲ್ಲಿ ಯಾವ ಯಾವ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಬರ್ತವೆ ಅಂತ ಒಂದು ಲಿಸ್ಟೇ ಕೊಟ್ಟಿದ್ದೆ ನೋಡಿ. ಮುದುಮಲೈ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಟೈಗರ್ ರಿಸರ್ವ್ ತಮಿಳುನಾಡು, ಮುಕುರ್ತಿ ನ್ಯಾಷನಲ್ ಪಾರ್ಕ್ ತಮಿಳುನಾಡು, ನಾಗರಹೊಳೆ, ಬಂಡೀಪುರ 2 ನ್ಯಾಷನಲ್ ಪಾರ್ಕ್ಗಳು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥವು, ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಕೇರಳ, ಆರಾಲಂ, ವೇನಾಡ್, ಸತ್ಯಮಂಗಲಂ ವೈಲ್ಡ್ ಲೈಫ್ ಸ್ಯಾಂಚುರಿಗಳು ಇವು ಸಹಿತ ಈ ಒಂದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವಲ್ಲಿ ಬರ್ತವೆ ಅಂತ ಮಾತಾಡಿದ್ವಿ. ಇಲ್ಲಿ ನೋಡಿ ವೇನಾಡ್ ಕೊಟ್ಟಿದ್ದಾರೆ, ಸತ್ಯಮಂಗಲಂ ಕೊಟ್ಟಿದ್ದಾರೆ, ನಾಗರಹೊಳೆ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ನೋಡಿರ್ತಕ್ಕಂಥವ್ರಿಗೆ ಅದು ಭಾಳ ಈಸಿ ಕ್ವಶನ್ ಆಗಿರುತ್ತೆ. ಓಕೆ, ಸೊ ಇಷ್ಟು ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಡೀಪರ್ ಕ್ವಶನ್ಸ್ ಬರ್ತಾ ಇದ್ದಾವೆ, ಡಿಫಿಕಲ್ಟ್ ಕ್ವಶನ್ಸು ಬರ್ತಾ ಇದ್ದಾವೆ. ಇನ್ನು 3ನೇ ಪ್ರಶ್ನೆ ಮತ್ತು ಆ ಒಂದು ಎ ಸೀರೀಸಲ್ಲಿ 74ನೇ ಪ್ರಶ್ನೆ ಆಗುತ್ತೆ. ವಿತ್ ರೆಫರೆನ್ಸ್ ಟು ಇಂಡಿಯಾಸ್ ಬಯೋಡೈವರ್ಸಿಟಿ, ಓಕೆ, ಭಾರತದ ಜೀವ ವೈವಿಧ್ಯತೆಯನ್ನು ಕನ್ಸಿಡರ್ ಮಾಡಿದಾಗ ಸೀಲೋನ್ ಫ್ರಾಗ್ಮೌತ್, ಕಾಪರ್ ಸ್ಮಿತ್ ಬಾರ್ಬೆಟ್, ಗ್ರೇ ಚಿನ್ಡ್ ಮಿನಿವೆಟ್, ವೈಟ್ ಥ್ರೋಟೆಡ್ ರೆಡ್ ಸ್ಟಾರ್ಟ್ಗಳು ಯಾವುದಕ್ಕೆ ಸಂಬಂಧಿಸಿದವೆ? ಇವೇನು ಬರ್ಡ್ಸಾ, ಪ್ರೈಮೇಟ್ಸಾ, ರೆಪ್ಟೈಲ್ಸಾ, ಆಂಫಿಬಿಯನ್ಸಾ ಅಂದರೆ ಸರಿಯಾದ ಉತ್ತರ ಇವೆಲ್ಲನೂ ಬರ್ಡ್ಸ್ಗಳಾಗ್ತವೆ, ಪಕ್ಷಿಗಳು. ಸೊ ಇಲ್ಲಿ ನೋಡಿ ಇದು ಸೀಲೋನ್ ಫ್ರಾಗ್ಮೌತ್ ನೋಡಿ, ಶ್ರೀಲಂಕಾದಲ್ಲಿ ಕಂಡು ಬರ್ತಕ್ಕಂಥ ಫ್ರಾಗ್ಮೌತ್ ನೋಡಿ, ಒಂದು ಕಪ್ಪೆ ಆಕಾರದ ಬಾಯಿಯನ್ನು ಹೊಂದಿರತಕ್ಕಂಥ ಒಂದು ಪಕ್ಷಿ.
ಇನ್ನು ಕಾಪರ್ ಸ್ಮಿತ್ ಬಾರ್ಬೆಟ್ ಇಲ್ಲಿದೆ ನೋಡಿ, ಇದು ಕಾಪರ್ ಸ್ಮಿತ್ ಬಾರ್ಬೆಟ್ಟು. ಗ್ರೇ ಚಿಂಡ್ ಮಿನಿವೆಟ್, ಇದರ ಚಿನ್ನು ಗ್ರೇ ಆಗಿದೆ, ಸೊ ಅದು ಒಂದು ಮಿನಿವೆಟ್ ಬರ್ಡು. ಇನ್ನು ವೈಟ್ ಥ್ರೋಟೆಡ್ ರೆಡ್ ಸ್ಟಾರ್ಟ್, ಇಲ್ಲಿ ನೋಡಿ ಥ್ರೋಟು ವೈಟ್ ಆಗಿದೆ, ಸೊ ಇದು ವೈಟ್ ಥ್ರೋಟೆಡ್ ರೆಡ್ ಸ್ಟಾರ್ಟ್. ಸೊ ಇಂಥ ಒಂದು ಎಂಡ್ಯಾಂಜರ್ಡ್ ಆಗಿರ್ತಕ್ಕಂಥ ಸ್ಪೀಸೀಸ್ಗಳನ್ನ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ಆದ್ದರಿಂದ ಇಲ್ಲಿ ನೋಡಿ ಈ 4 ಯಾವುವು ಅಂದರೆ ಅವು ಬರ್ಡ್ಸ್ಗಳಾಗ್ತವೆ. ಆದ್ದರಿಂದ 74ನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟು 75ನೇ ಪ್ರಶ್ನೆ, 4ನೇ ಪ್ರಶ್ನೆ ನಮ್ಮ ವಿಡಿಯೋದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ರೊಟೆಕ್ಟೆಡ್ ಏರಿಯಾಸ್ ಈಸ್ ವೆಲ್ ನೋನ್ ಫಾರ್ ದ ಕನ್ಸರ್ವೇಷನ್ ಆಫ್ ಎ ಸಬ್ ಸ್ಪೀಸೀಸ್ ಆಫ್ ಇಂಡಿಯನ್ ಸ್ವಾಂಪ್ ಡೀರ್ ಅಥವಾ ಬಾರಾಸಿಂಗ ಅಂತ ಕರಿತೀವಿ. ಸೊ ಅಂಥ ಒಂದು ಇಂಡಿಯನ್ ಸ್ವಾಂಪ್ ಡೀರ್ ಅಥವಾ ಬಾರಾಸಿಂಗ ಸೊ ಎಲ್ಲಿ ಕನ್ಸರ್ವ್ ಆಗಿದೆ? ಓಕೆ, ದಟ್ ಥ್ರೈವ್ಸ್ ವೆಲ್ ಆನ್ ದ ಹಾರ್ಡ್ ಗ್ರೌಂಡ್ ಆ್ಯಂಡ್ ಈಸ್ ಎಕ್ಸ್ಕ್ಲೂಸಿವ್ಲಿ ಗ್ರಾಮಿನಿವೋರಸ್. ಅಂದರೆ ಈ ಒಂದು ಬಾರಾಸಿಂಗ್ ಅಥವಾ ಇಂಡಿಯನ್ ಸ್ವಾಂಪ್ ಡೀರು ಹಾರ್ಡ್ ಗ್ರೌಂಡಲ್ಲಿ ಬದುಕುತ್ತೆ ಮತ್ತು ಎಕ್ಸ್ಕ್ಲೂಸಿವ್ಲಿ ಗ್ರಾಮಿನಿವೋರಸ್. ಅಂದರೆ ಈ ಅರ್ಬಿವೋರಸ್ ಅಂದರೆ ಏನು ಮಾಡ್ತೀವಿ ನಾವು, ಈ ಅರ್ಬಿವೋರಸ್ ಅಂದರೆ ಈ ಸೊಪ್ಪನ್ನು ತಿಂದು ಬದುಕ್ತಕ್ಕಂಥ ಪ್ರಾಣಿಗಳು ಅಂತ ಕರಿತೀವಿ ಅಲ್ವಾ, ಲೀವ್ಸನ್ನು ತಿಂದು ಬದುಕ್ತಕ್ಕಂಥವು. ಸೊ ಅದರಲ್ಲಿ ಪರ್ಟಿಕ್ಯುಲರ್ಲಿ ಗ್ರಾಸ್ ಅಥವಾ ಹುಲ್ಲನ್ನು ತಿಂದು ಬದುಕ್ತಕ್ಕಂಥ ಅರ್ಬಿವೋರಸ್ಗಳಿಗೆ ನಾವು ಗ್ರಾಮಿನಿವೋರಸ್ ಅಂತ ಕರಿತೀವಿ. ಸೊ ಅಂಥ ಒಂದು ಪ್ರಾಣಿ ಬಾರಾಸಿಂಗ್ ಅಥವಾ ಇಂಡಿಯನ್ ಸ್ವಾಂಪ್ ಡೀರು. ಇದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಏರಿಯಾ ಕೆಳಗೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಯಾವುದು? ಕನಾ ನ್ಯಾಷನಲ್ ಪಾರ್ಕ್, ಮಾನಸ್ ನ್ಯಾಷನಲ್ ಪಾರ್ಕ್, ಮುದುಮಲೈ ವೈಲ್ಡ್ ಲೈಫ್ ಸ್ಯಾಂಚುರಿ, ತಲ್ ಚಪ್ಪರ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಅಂದರೆ ಸರಿಯಾದ ಉತ್ತರ ಮಧ್ಯಪ್ರದೇಶದ ಕನಾ ನ್ಯಾಷನಲ್ ಪಾರ್ಕಲ್ಲಿ ಇಂಡಿಯನ್ ಸ್ವಾಂಪ್ ಡೀರ್ಗಳು ಕಂಡು ಬರ್ತವೆ ಮತ್ತು ಅವುಗಳ ಪ್ರೊಟೆಕ್ಷನ್ಗೋಸ್ಕರ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಧ್ಯಪ್ರದೇಶದ ಕನಾ ನ್ಯಾಷನಲ್ ಪಾರ್ಕಲ್ಲಿ ತೆಗೆದುಕೊಂಡಿದ್ದಾರೆ. ಸೊ ನೆನ್ಪಿಡಬೇಕು, ಬಾರಾಸಿಂಗ್ ಅಥವಾ ಇಂಡಿಯನ್ ಸ್ವಾಂಪ್ ಡೀರ್ ಇಲ್ಲಿದೆ ನೋಡಿ, ಇದೇ ಬಾರಾಸಿಂಗ್ ಅಥವಾ ಇಂಡಿಯನ್ ಸ್ವಾಂಪ್ ಡೀರ್. ಇಲ್ಲಿ ನೋಡಿ ಬಾರಾಸಿಂಗ್ ಅಂದರೆ 12 ಕೋಡುಗಳು, 12 ಕೊಂಬುಗಳನ್ನು ನಾವು ಕಾಣ್ಬೋದು. ಫುಲ್ಲಿ ಮೆಚೂರ್ಡ್ ಆಗಿರ್ತಕ್ಕಂಥ ಬಾರಾಸಿಂಗ್ದಲ್ಲಿ ನೋಡಿ ಸೊ ಭಾಳಷ್ಟು ಕೊಂಬುಗಳು ಇರ್ತವೆ, ಆದ್ದರಿಂದ ಅದಕ್ಕೆ ಬಾರಾಸಿಂಗ ಅಂತ ಕರೀತಾರೆ. ಸೊ ಇವುಗಳನ್ನು ಮಧ್ಯಪ್ರದೇಶದ ಕನಾ ನ್ಯಾಷನಲ್ ಪಾರ್ಕಲ್ಲಿ ಪ್ರೊಟೆಕ್ಟೆಡ್ ಮಾಡ್ತಾ ಇದ್ದಾರೆ. 77ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಮೋಸ್ಟ್ ಲೈಕ್ಲಿ ಪ್ಲೇಸಸ್ ಟು ಫೈಂಡ್ ದ ಮಸ್ಕ್ ಡೀರ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್. ನೋಡಿ ಪರ್ಟಿಕ್ಯುಲರ್ ಆಗಿ ಆ್ಯನಿಮಲ್ಗಳ ಸ್ಪೀಸೀಸ್ಗಳನ್ನ ಕೊಟ್ಟು ಅವು ಎಲ್ಲಿ ಕಂಡು ಬರ್ತವೆ, ಅವುಗಳ ಪ್ರೊಟೆಕ್ಷನ್ಗೋಸ್ಕರ ಯಾವ ಒಂದು ನ್ಯಾಷನಲ್ ಪಾರ್ಕು, ಯಾವ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಭಾಳಷ್ಟು ಕೇಳ್ತಾ ಇದ್ದಾರೆ ನೋಡಿ. ಸೊ ನಾನು ಎಂಫಸೈಸ್ ಮಾಡಿ ಹೇಳ್ತಾನೆ ಇದ್ದೆ ಭಾಳ ಒಂದು ವೀಡಿಯೋಗಳಲ್ಲಿ. ಓಕೆ ನೋಡಿ, ಮಸ್ಕ್ ಡೀರ್ನ ನ್ಯಾಚುರಲ್ ಹ್ಯಾಬಿಟೇಟು ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಮೋಸ್ಟ್ ಲೈಕ್ಲಿ ಪ್ಲೇಸಸ್ಸು ಆಸ್ಕಾಟ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಗಂಗೋತ್ರಿ ನ್ಯಾಷನಲ್ ಪಾರ್ಕ್, ಕಿಶನ್ಪುರ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಮಾನಸ್ ನ್ಯಾಷನಲ್ ಪಾರ್ಕ್. ಅಂದರೆ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ. ಅಂದರೆ 1 and 2 ಓನ್ಲಿ, 2 and 3 ಓನ್ಲಿ, 3 and 4 ಓನ್ಲಿ, 1 and 4 ಓನ್ಲಿ. ಅಂದರೆ ಸರಿಯಾದ ಉತ್ತರ 77ನೇ ಕ್ವಶನ್ಗೆ IAS ಪೇಪರ್ 2020 ಪೇಪರ್ 1ನ ಎ ಸೀರೀಸ್ನ 77ನೇ ಕ್ವಶನ್ಗೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ, 1 and 2 ಓನ್ಲಿ. ಅಂದರೆ ಅಸ್ಕಾಟ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ಅಸ್ಕಾಟ್ ಮಸ್ಕ್ ಡೀರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಕರೀತಾರೆ ನೋಡಿ. ಸಪ್ರೇಟ್ಲಿ ಫಾರ್ ಮಸ್ಕ್ ಡೀರ್ಗಳಿಗೋಸ್ಕರ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಉತ್ತರಾಖಂಡದಲ್ಲಿ ಬರುತ್ತೆ. ಅದ್ರ ಜೊತೆಗೆ ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ಏನಿದೆ ಉತ್ತರಾಖಂಡದಲ್ಲಿ, ಈ 2 ವೈಲ್ಡ್ ಲೈಫ್ ಸ್ಯಾಂಚುರಿಗಳಲ್ಲಿ ಪ್ರೊಟೆಕ್ಟೆಡ್ ಏರಿಯಾಸಲ್ಲಿ ಈ ಮಸ್ಕ್ ಡೀರು ನ್ಯಾಚುರಲ್ ಆಗಿ ಕಂಡುಬರುತ್ತೆ. ಓಕೆ, ಸೊ ಆದ್ದರಿಂದ 77ನೇ ಕ್ವಶನ್ಗೆ ಎ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಯಾವುದು ಆಸ್ಕಾಟ್ ಮಸ್ಕ್ ಡೀರ್ ಸ್ಯಾಂಚುರಿ ಏನಿದೆಯೋ ಅದು ಪ್ರೈಮರಿಲಿ ಸೆಟಪ್ ಫಾರ್ ಎ ಕನ್ಸರ್ವಿಂಗ್ ಮಸ್ಕ್ ಡೀರ್ ಓನ್ಲಿ ಆ್ಯಂಡ್ ಇಟ್ಸ್ ಹ್ಯಾಬಿಟೇಟ್. ಅದಕ್ಕೋಸ್ಕರನೇ ಈ ಆಸ್ಕಾಟ್ ಮಸ್ಕ್ ಡೀರ್ ಸ್ಯಾಂಚುರಿಯನ್ನು ಸ್ಥಾಪನೆ ಮಾಡಿದ್ದಾರೆ ಉತ್ತರಾಖಂಡದಲ್ಲಿ. ಜೊತೆಗೆ ಇಲ್ಲಿ ಇನ್ನೊಂದು ಗಮನಿಸಬೇಕು, ಈ ಮಸ್ಕ್ ಡೀರ್ ಅಂತಕ್ಕಂಥದ್ದು ಎಲ್ಲಿ ಬದುಕುತ್ತೆ ಅಂದರೆ ಐ ಆಲ್ಪೈನ್ ಎನ್ವಿರಾನ್ಮೆಂಟಲ್ಲಿ, ಅಂದರೆ ಸುಮಾರು 2500 ಮೀಟರ್ ಆಲ್ಟಿಟ್ಯೂಡಲ್ಲಿ ಬದುಕುತ್ತೆ. ಸೊ ಅಂಥ ಒಂದು ಏರಿಯಾಗಳು ಎಲ್ಲಿದ್ದಾವೆ? ಸೊ ಉತ್ತರಾಖಂಡ ಆ ಒಂದು ಏರಿಯಾ ಬರುತ್ತೆ ಇಂಡಿಯಾದಲ್ಲಿ. ಸೊ ಹಾಗಾಗಿ ಈ ಒಂದು ನ್ಯಾಷನಲ್ ಪಾರ್ಕ್ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿಗಳಲ್ಲಿ ಮಸ್ಕ್ ಡೀರು ನ್ಯಾಚುರಲ್ ಆಗಿ ಕಂಡುಬರುತ್ತೆ. ಓಕೆ, ಸೊ ಇದೇ ನೋಡಿ ಹಿಮಾಲಯನ್ ಮಸ್ಕ್ ಡೀರ್ ಅಂತಲೂ ಕರಿತೀವಿ. ಸೊ ಇದು ಎಂಡ್ಯಾಂಜರ್ಡ್ ಸ್ಪೀಸೀಸ್ ಆಗಿದೆ. ಸೊ ಆದ್ದರಿಂದ ಕ್ರಿಟಿಕಲಿ ಎಂಡ್ಯಾಂಜರ್ಡು ಮತ್ತು ವಲ್ನರಬಲ್ IUCN ರೆಡ್ ಲಿಸ್ಟಲ್ಲಿ ಏನು 3 ಥ್ರೆಟನ್ ಸ್ಪೀಸೀಸ್ ಇದ್ದಾವೋ ಆ ಥ್ರೆಟನ್ ಸ್ಪೀಸೀಸಲ್ಲಿ ಬರ್ತಕ್ಕಂಥ ಆ್ಯನಿಮಲ್ಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ. ನಾನು ಭಾಳಷ್ಟು ವೀಡಿಯೋಗಳಲ್ಲಿ ಹೇಳ್ತಾ ಇದ್ದೆ. ಸೊ ಅವುಗಳ ಮೇಲೇ ಕ್ವಶನ್ಗಳು ಇವತ್ತು ಫ್ರೇಮ್ ಆಗಿರ್ತಕ್ಕಂಥದ್ದು. ಸೊ 81ನೇ ಪ್ರಶ್ನೆ, ಇಫ್ ಎ ಪರ್ಟಿಕ್ಯುಲರ್ ಪ್ಲಾಂಟ್ ಸ್ಪೀಸೀಸ್ ಈಸ್ ಪ್ಲೇಸ್ಡ್ ಅಂಡರ್ ಶೆಡ್ಯೂಲ್ 6 ಆಫ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972, ವಾಟ್ ಈಸ್ ದ ಇಂಪ್ಲಿಕೇಶನ್? ಅಂದರೆ ಒಂದು
ಪರ್ಟಿಕ್ಯುಲರ್ ಪ್ಲಾಂಟ್ ಸ್ಪೀಸೀಸನ್ನು ಒಂದು ಸಸ್ಯವನ್ನು ಶೆಡ್ಯೂಲ್ 6 ಆ್ಯಡ್ ಮಾಡಿದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನಿದೆ 1972 ಅದರಲ್ಲಿ ಏನಾದರೂ ಆ್ಯಡ್ ಮಾಡಿದರೆ ಅವಾಗ ಏನಾಗುತ್ತೆ, ಎ ಲೈಸೆನ್ಸ್ ಈಸ್ ರಿಕ್ವೈರ್ಡ್ ಟು ಕಲ್ಟಿವೇಟ್ ದಟ್ ಪ್ಲಾಂಟ್, ಅಂದರೆ ಲೈಸೆನ್ಸ್ ಬೇಕಾ ಆ ಒಂದು ಪ್ಲಾಂಟನ್ನು ನಾವು ಕಲ್ಟಿವೇಟ್ ಮಾಡಬೇಕಾದ್ರೆ, ಅಥವಾ ಸಚ್ ಎ ಪ್ಲಾಂಟ್ ಕ್ಯಾನ್ ನಾಟ್ ಬಿ ಕಲ್ಟಿವೇಟೆಡ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್, ಅದನ್ನು ನಾವು ಕಲ್ಟಿವೇಟ್ ಬೆಳೆಯಂಗಿಲ್ಲ ಆ ಒಂದು ಸಸ್ಯವನ್ನು. ಅದು ಒಂದು ವೇಳೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಶೆಡ್ಯೂಲ್ 6 ಏನಾದರೂ ಸೇರಿಸಿದರೆ ಅಂದರೆ, ಅಥವಾ ಇಟ್ ಈಸ್ ಎ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಪ್ಲಾಂಟ್ ಅಥವಾ GM ಕ್ರಾಪ್ ಅಂತ ಕರಿತೀವಲ್ವ ಅದಾಗುತ್ತಾ ಆ ಒಂದು ಶೆಡ್ಯೂಲಲ್ಲಿ ಸೇರಿಸಿದರೆ, ಅಥವಾ ಸಚ್ ಎ ಪ್ಲಾಂಟ್ ಈಸ್ ಇನ್ವೇಸಿವ್ ಆ್ಯಂಡ್ ಹಾರ್ಮ್ಫುಲ್ ಟು ದ ಎಕೋಸಿಸ್ಟಮ್, ಅಂದರೆ ನಮ್ಮ ಒಂದು ಎಕೋಸಿಸ್ಟಮ್ಗೆ ಅದು ಇನ್ವೇಸಿವ್ ಆಗಿದೆಯಾ ಅಥವಾ ಹಾರ್ಮ್ಫುಲ್ ಆಗಿದೆಯಾ, ಅಂದರೆ ಆ ಒಂದು ಸಸ್ಯ ಬೇರೆ ಸಸ್ಯಗಳನ್ನು ಆವರಿಸ್ಕೊಳ್ಳುತ್ತಾ ಅಥವಾ ಬೇರೆ ಸಸ್ಯಗಳಿಗೆ ಈ ಒಂದು ಎಕೋಸಿಸ್ಟಮ್ಗೆ ಹಾರ್ಮ್ಫುಲ್ ಆಗಿದೆಯಾ ಅಂದರೆ ಏನಾಗುತ್ತೆ, ಯಾಕೆ ಆ ಒಂದು ಸಸ್ಯವನ್ನು ಶೆಡ್ಯೂಲ್ 6ಗೆ ಸೇರಿಸಿದ್ರೆ ಏನಾಗುತ್ತೆ ಅಂದರೆ, ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಒಂದು ವೇಳೆ ಆ ಒಂದು ಸಸ್ಯವನ್ನು ಶೆಡ್ಯೂಲ್ 6 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972ಗೆ ಸೇರಿಸಿದರೆ ಸಚ್ ಪ್ಲಾಂಟ್ ಕ್ಯಾನ್ ನಾಟ್ ಬಿ ಕಲ್ಟಿವೇಟೆಡ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್, ಅವುಗಳನ್ನು ನಾವು ಬೆಳೆಯೋದಕ್ಕೆ ಕಲ್ಟಿವೇಟ್ ಮಾಡೋದಕ್ಕೆ ಅಲೋ ಇಲ್ಲ. ಓಕೆ, ಸೊ ಅಂಥ ಒಂದು ಇನ್ಫಾರ್ಮೇಷನನ್ನು ನಾವು ಯಾವ ವಿಡಿಯೋದಲ್ಲಿ ನೋಡಿದ್ವಿ ಅಂದರೆ, ಜಸ್ಟ್ 4-5 ಡೇಸ್ ಬ್ಯಾಕ್ ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಶೆಡ್ಯೂಲ್ 6 ಹೇಳಿದ್ದೀನಿ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಶೆಡ್ಯೂಲ್ 6 ಏನಿದೆ ಅಂದರೆ, ಈ ಶೆಡ್ಯೂಲಿನಲ್ಲಿ ಭಾರತದಲ್ಲಿ ಕೃಷಿಯನ್ನು ನಿಷೇಧಿಸಲಾಗಿರುವ ನಿರ್ದಿಷ್ಟ ಸ್ಥಳೀಯ ಸಸ್ಯಗಳನ್ನು ಸೇರಿಸಲಾಗಿದೆ. ಅಂದರೆ ಆ ಒಂದು ಸಸ್ಯಗಳನ್ನು ಬ್ಯಾನ್ ಮಾಡಿದರೆ ನಮ್ಮ ದೇಶದಲ್ಲಿ ಅವುಗಳನ್ನು ಬೆಳೆಯೋದಕ್ಕೆ. ಸೊ ಯಾವ್ಯಾವು, ಫ್ಯೂ ಟೈಪ್ಸ್ ಆಫ್ ಆರ್ಕಿಡ್ಸ್, ಸೈಕಡ್ಸ್ ಮತ್ತು ವ್ಯಾಂಡಾಸ್ ಅಂತ ಕೊಟ್ಟಿದ್ದೆ. ಅವು ಯಾವ ಅನ್ನೋದಾದರೆ ನೋಡಿ, ಶೆಡ್ಯೂಲ್ 6 ಸೆಕ್ಷನ್ ನೋಡಿ, ಬೆಡ್ ಆಮ್ ಸೈಕಡ್, ಬ್ಲೂ ವ್ಯಾಂಡಾ, ಕಪ್, ಲೇಡಿ ಸ್ಲಿಪ್ಪರ್ ಆರ್ಕಿಡ್ಸ್, ಪಿಕ್ಚರ್ ಪ್ಲಾಂಟ್, ರೆಡ್ ವ್ಯಾಂಡಾ, ಈ 6ಗಳು ಶೆಡ್ಯೂಲ್ 6 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಸೇರಿಸಿದ್ದಾರೆ. ಆದ್ದರಿಂದ ಇವುಗಳನ್ನು ಕಲ್ಟಿವೇಟ್ ಮಾಡೋದಕ್ಕೆ ಬೆಳೆಯೋದಕ್ಕೆ ನಮ್ಮ ದೇಶದಲ್ಲಿ ಅಲೋ ಇಲ್ಲ. ಓಕೆ, ಸೊ ಇದ್ರ ಮೇಲೆ ನಾನು ಒಂದು ಸಪ್ರೇಟ್ ಆಗಿರ್ತಕ್ಕಂಥ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂತಲೇ ಒಂದು ವಿಡಿಯೋ ಮಾಡಿದ್ದೆ. ಬಯೋಸ್ಫಿಯರ್ ರಿಸರ್ವ್ ಮೇಲೇನೂ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೆ. ನ್ಯಾಷನಲ್ ಪಾರ್ಕ್ ವೈಲ್ಡ್ ಲೈಫ್ ಸೆಂಚುರೀಸ್ ಮೇಲೇನೂ ಒಂದಷ್ಟು ವಿಡಿಯೋಗಳನ್ನು ಮಾಡಿದ್ವಿ. ಸೊ ನೆಕ್ಸ್ಟ್ 95ನೇ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ಇಂಡಿಯಾಸ್ ಡೆಸರ್ಟ್ ನ್ಯಾಷನಲ್ ಪಾರ್ಕ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಅಂದರೆ ಭಾರತದ ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಅಂತ ರಾಜಸ್ಥಾನದಲ್ಲಿ ಬರುತ್ತೆ. ಆ ಒಂದು ಡೆಸರ್ಟ್ ನ್ಯಾಷನಲ್ ಪಾರ್ಕ್ಗೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ. ಸೊ ಸ್ಟೇಟ್ಮೆಂಟ್ 1, ಇಟ್ ಈಸ್ ಸ್ಪ್ರೆಡ್ ಓವರ್ 2 ಡಿಸ್ಟ್ರಿಕ್ಟ್ಸ್, ಇದು 2 ಡಿಸ್ಟ್ರಿಕ್ಟ್ಗಳಿಗೆ ಸ್ಪ್ರೆಡ್ ಆಗಿದೆ ಅಂತಕ್ಕಂಥದ್ದು ಮೊದಲೇ ಹೇಳಿಕೆ. ಎರಡನೇ ಹೇಳಿಕೆ, ದೆರ್ ಇಸ್ ನೋ ಹ್ಯೂಮನ್ ಹ್ಯಾಬಿಟೇಷನ್ ಇನ್ಸೈಡ್ ದ ಪಾರ್ಕ್, ಈ ಒಂದು ಪಾರ್ಕಲ್ಲಿ ಹ್ಯೂಮನ್ ಹ್ಯಾಬಿಟೇಷನ್ನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೂರನೇದು, ಇಟ್ ಈಸ್ ಒನ್ ಆಫ್ ದ ನ್ಯಾಚುರಲ್ ಹ್ಯಾಬಿಟೇಟ್ಸ್ ಆಫ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಓಕೆ, ಇಲ್ಲಿ 1 and 3 ಮಾತ್ರ ಸರಿ ಆಗುತ್ತೆ. ಇದು ರಾಂಗ್ ಹಾಕಿರೋದು ನಾನಿಲ್ಲಿ, ಯಾಕಂದರೆ ಇಲ್ಲಿ ನೋ ಅಂತಿದೆ, ನೋ ಹ್ಯೂಮನ್ ಹ್ಯಾಬಿಟೇಷನ್ ಇನ್ಸೈಡ್ ದ ಪಾರ್ಕ್. ಆ್ಯಕ್ಚುಲಿ ಅಲ್ಲಿ ಹ್ಯೂಮನ್ ಹ್ಯಾಬಿಟೇಷನ್ ಇದೆ, ಹಾಗಾಗಿ ಆಪ್ಷನ್ ಸಿ ಸರಿ ಆಗುತ್ತೆ. ಯಾಕಂದರೆ 1 and 3 ಮಾತ್ರ ಸರಿ ಆಗುತ್ತೆ, 2 ರಾಂಗ್ ಆಗುತ್ತೆ. ಸೊ ಮೋಸ್ಟ್ಲಿ ನಾನು ಈ ನೋ ಅನ್ನೋಂಥಕ್ಕಂಥದ್ದನ್ನು ಗಮನಿಸಿರಲಿಲ್ಲ ಅನಿಸುತ್ತೆ. ಸೊ ದೆರ್ ಇಸ್ ನೋ ಹ್ಯೂಮನ್ ಹ್ಯಾಬಿಟೇಷನ್ ಅಂದರೆ ರಾಂಗ್ ಆಗುತ್ತೆ, ಯಾಕಂದರೆ ದೆರ್ ಇಸ್ ಎ ಹ್ಯೂಮನ್ ಹ್ಯಾಬಿಟೇಷನ್. ಯಾಕಂದರೆ ಅಲ್ಲಿ 73 ವಿಲೇಜಸ್ ಆ್ಯಂಡ್ ಆಲ್ಸೋ ಸೆಟಲ್ಮೆಂಟ್ಸ್ ಇದ್ದಾವೆ ಆ ಒಂದು ಇನ್ಸೈಡ್ ದಟ್ ಡೆಸರ್ಟ್ ನ್ಯಾಷನಲ್ ಪಾರ್ಕ್, ಇದು ಗಮನಿಸಬೇಕು. ಓಕೆ, ಇನ್ನೊಂದು, ಇಟ್ ಈಸ್ ಸ್ಪ್ರೆಡ್ ಓವರ್ 2 ಡಿಸ್ಟ್ರಿಕ್ಟ್ಸ್. ಹೌದು, ರಾಜಸ್ಥಾನದ ಜೈಸಲ್ಮೇರ್ ಮತ್ತು ಬಾರ್ಮರ್ ಅಂತಕ್ಕಂಥ ಜಿಲ್ಲೆಗಳಿಗೆ ವ್ಯಾಪಿಸಿರ್ತಕ್ಕಂಥ ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಆಗುತ್ತೆ. ಮತ್ತು ಮೂರನೇ ಹೇಳಿಕೆ, ಇಟ್ ಈಸ್ ಒನ್ ಆಫ್ ದ ನ್ಯಾಚುರಲ್ ಹ್ಯಾಬಿಟೇಟ್ಸ್ ಆಫ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಕ್ರಿಟಿಕಲಿ ಎಂಡಾಂಜರ್ಡ್ ಆಗಿರ್ತಕ್ಕಂಥ IUCN ರೆಡ್ ಲಿಸ್ಟಲ್ಲಿ ಕ್ರಿಟಿಕಲಿ ಎಂಡಾಂಜರ್ಡ್ ಆಗಿರ್ತಕ್ಕಂಥ ಇಲ್ಲಿದೆ ನೋಡಿ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಥವಾ GIB ಅಂತ ಕರಿತೀವಿ. ಇವುಗಳು ನ್ಯಾಚುರಲ್ ಹ್ಯಾಬಿಟೇಟ್ಸ್ ಅಂದರೆ ಡೆಸರ್ಟ್ ನ್ಯಾಷನಲ್ ಪಾರ್ಕಲ್ಲಿ ಕಂಡು ಬರ್ತವೆ ಅಂದರೆ ಹೌದು ಸರಿಯಾಗುತ್ತೆ. ಆದ್ದರಿಂದ 1 and 3 ಸರಿ ಆಗ್ತವೆ, ಓನ್ಲಿ 1 and 3 ಸರಿ ಆಗುತ್ತೆ. ಓಕೆ, ನೆನಪಿಡಬೇಕು. 100ನೇ ಪ್ರಶ್ನೆ ಮತ್ತು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, ಅಮಾಂಗ್ ದ ಫಾಲೋಯಿಂಗ್ ಟೈಗರ್ ರಿಸರ್ವ್ಸ್ ವಿಚ್ ಒನ್ ಹ್ಯಾಸ್ ಎ ಲಾರ್ಜೆಸ್ಟ್ ಏರಿಯಾ ಅಂಡರ್ ಕ್ರಿಟಿಕಲ್ ಟೈಗರ್ ಹ್ಯಾಬಿಟೇಟ್. ನೋಡಿ, ಒಂದು ಟೈಗರ್ ರಿಸರ್ವ್ ಅಂದರೆ ಅದರಲ್ಲಿ ಕೋರ್ ಏರಿಯಾ ಇರುತ್ತೆ, ಇನ್ನೊಂದು ಬಫರ್ ಏರಿಯಾ ಇರುತ್ತೆ ಅಂತ ನಾನು ಸಪ್ರೇಟಾಗಿ ಟೈಗರ್ ರಿಸರ್ವ್ಸ್ ಬಗ್ಗೆ, ಪ್ರಾಜೆಕ್ಟ್ ಟೈಗರ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಅದರಲ್ಲಿ ಕೋರ್ ಏರಿಯಾ, ಬಫರ್ ಏರಿಯಾ ಅಂತ ಮಾತಾಡಿದ್ವಿ. ಸೊ ಕ್ರಿಟಿಕಲ್ ಟೈಗರ್ ಹ್ಯಾಬಿಟೇಟ್ ಅಂದರೆ ಕೋರ್ ಏರಿಯಾ ಅನ್ನಂಗೆ. ಸೊ ಅಲ್ಲಿ ಯಾವುದೇ ಹ್ಯೂಮನ್ ಹ್ಯಾಬಿಟೇಷನ್ ಇರಲ್ಲ, ಸೊ ಬೇರೆ ಬೇರೆ ಯಾವುದೇ ರಿಸರ್ಚ್ ಆ್ಯಕ್ಟಿವಿಟೀಸ್ ಇರಲ್ಲ, ಕೇವಲ ಟೈಗರ್ಗಳಿಗೋಸ್ಕರ ಆ ಒಂದು ಏರಿಯಾವನ್ನು ಡೆಡಿಕೇಟ್ ಮಾಡಿ ಇಟ್ಟಿರ್ತಾರೆ. ಸೊ ಅಂಥ ಒಂದು
ಕ್ರಿಟಿಕಲ್ ಟೈಗರ್ ಹ್ಯಾಬಿಟೇಟ್ ಏನಿದೆಯೋ ಅದು ಲಾರ್ಜೆಸ್ಟ್ ಏರಿಯಾ ಇರತಕ್ಕಂಥ ಟೈಗರ್ ರಿಸರ್ವ್ ಭಾರತದಲ್ಲಿ ಯಾವುದಾಗುತ್ತೆ? ಓಕೆ, ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್, ರಣತಂಬೂರು ಟೈಗರ್ ರಿಸರ್ವ್, ನಾಗಾರ್ಜುನ ಸಾಗರ, ಶ್ರೀಶೈಲಂ ಟೈಗರ್ ರಿಸರ್ವ್, ಸುಂದರ್ಬನ್ಸ್ ಟೈಗರ್ ರಿಸರ್ವ್ ಅಂದರೆ ಸರಿಯಾದ ಉತ್ತರ 100ನೇ ಪ್ರಶ್ನೆಗೆ IAS ಪೇಪರ್ 1 2020 100 ಕ್ವಶನ್ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ನಾಗಾರ್ಜುನ ಸಾಗರ್ ಶ್ರೀಶೈಲಂ ಟೈಗರ್ ರಿಸರ್ವ್ ಏನಿದೆಯೋ ಅದು ಭಾರತದಲ್ಲಿ ಅತಿ ದೊಡ್ಡ ಟೈಗರ್ ರಿಸರ್ವ್ ಕೂಡ. ಹಾಗೂ ಈ ಕೋರ್ ಏರಿಯಾವನ್ನು ಗಮನಿಸಿದಾಗ ಅತಿ ಹೆಚ್ಚು ಕೋರ್ ಏರಿಯಾವನ್ನು ಹೊಂದಿರತಕ್ಕಂಥ ಲಾರ್ಜೆಸ್ಟ್ ಏರಿಯಾ ಅಂಡರ್ ಕ್ರಿಟಿಕಲ್ ಟೈಗರ್ ಹ್ಯಾಬಿಟೇಟ್ ಹೊಂದಿರತಕ್ಕಂಥ ಟೈಗರ್ ರಿಸರ್ವ್ ಭಾರತದಲ್ಲಿ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಓಕೆ ನೋಡಿ, ಇದನ್ನು ಪ್ರಾಜೆಕ್ಟ್ ಟೈಗರ್ ಅಂತಕ್ಕಂಥ ಒಂದು ವಿಡಿಯೋದಲ್ಲಿ ಟೈಗರ್ ರಿಸರ್ವ್ ಜೋನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದ್ದೆ. ಟೈಗರ್ ರಿಸರ್ವ್ಗಳಲ್ಲಿ ಒಂದು ಕೋರ್ ಜೋನ್ ಅಂತ ಇರುತ್ತೆ, ಇನ್ನೊಂದು ಬಫರ್ ಜೋನ್ ಅಂತ ಇರುತ್ತೆ ಅಂತ ಹೇಳ್ತಾ ಇದ್ವಿ. ಈ ಕೋರ್ ಜೋನ್ ಅಂದರೆ ಇಲ್ಲಿದೆ ನೋಡಿ, ಈ ಗ್ರೀನ್ ಮಾರ್ಕಲ್ಲಿ ಇರ್ತಕ್ಕಂಥದ್ದು ಡಾರ್ಕ್ ಗ್ರೀನು, ಇದು ಕೋರ್ ಜೋನ್. ಅಂದರೆ ಇಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ನ್ಯಾಷನಲ್ ಪಾರ್ಕ್ಗಳಾಗಿರ್ತವೆ. ಇಲ್ಲಿ ಆ ಒಂದು ಟೈಗರ್ನ ಪ್ರೊಟೆಕ್ಟ್ ಮಾಡಿರ್ತಕ್ಕಂಥ ಕೋರ್ ಏರಿಯಾ ಆಗಿರುತ್ತೆ. ಈ ಬೇರೆ ಈ ಕಡೆ ಇರ್ತಕ್ಕಂಥದ್ದು ಕನ್ಸರ್ವೇಷನ್ ರಿಸರ್ವ್ಗಳಾಗಿರ್ಬೋದು ಅಥವಾ ರಿಸರ್ವ್ ಫಾರೆಸ್ಟ್ಗಳಾಗಿರ್ಬೋದು. ಸೊ ಅದು ಬಫರ್ ಜೋನ್. ಇಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ಗೆ ಅಲೋ ಇರುತ್ತೆ, ಬಟ್ ಈ ಕೋರ್ ಜೋನಲ್ಲಿ ಯಾವುದೇ ಹ್ಯೂಮನ್ ಆ್ಯಕ್ಟಿವಿಟೀಸ್ಗೆ ಅಲೋ ಇರಲ್ಲ. ಓಕೆ, ಇದು ತಿಳ್ಕೊಬೇಕು. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇಂಥ ಕೋರ್ ಏರಿಯಾವನ್ನು ಅತಿ ಹೆಚ್ಚು ಪ್ರದೇಶವನ್ನು ಹೊಂದಿರತಕ್ಕಂಥ ಲಾರ್ಜೆಸ್ಟ್ ಏರಿಯಾವನ್ನು ಹೊಂದಿರತಕ್ಕಂಥ ಟೈಗರ್ ರಿಸರ್ವ್ ಯಾವುದು ಅಂದರೆ ಸೊ ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್ ಆಗುತ್ತೆ. ಅದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳಿಗೆ ವ್ಯಾಪಿಸಿರ್ತಕ್ಕಂಥದ್ದು. 3296 ಸ್ಕ್ವೇರ್ ಕಿಲೋಮೀಟರ್ ಇದೆ. ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ ಆಗುತ್ತೆ. ಅದರಲ್ಲೂ ಕೋರ್ ಏರಿಯಾ ಅಂತ ಮಾತಾಡಿದೀವಲ್ವ, ಸೊ ಇದು ಕೋರ್ ಏರಿಯಾ. ಆ ಕೋರ್ ಏರಿಯಾ ಸುಮಾರು 2595 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಕೋರ್ ಏರಿಯಾನೇ ಇದೆ. ಮತ್ತು ಆ ವಿಡಿಯೋದಲ್ಲಿ ನಾವು ಸ್ಮಾಲೆಸ್ಟ್ ಟೈಗರ್ ರಿಸರ್ವ್ ಭಾರತದಲ್ಲಿ ಯಾವುದು ಅಂತ ಮಾತಾಡಿದ್ವಿ. ಈ ಕೋರ್ ಏರಿಯಾವನ್ನು ಕನ್ಸಿಡರ್ ಮಾಡಿದಾಗ ವರಾಂಗ್ ಆಸಾಮಲ್ಲಿ ಬರುತ್ತೆ. 79 ಸ್ಕ್ವೇರ್ ಕಿಲೋಮೀಟರ್ ಕೋರ್ ಏರಿಯಾವನ್ನು ಮಾತ್ರ ತೆಗೆದುಕೊಂಡಾಗ ಸ್ಮಾಲೆಸ್ಟ್ ಟೈಗರ್ ರಿಸರ್ವ್ ಆಗುತ್ತೆ. ಇನ್ನು ಕೋರ್ ಏರಿಯಾ ಮತ್ತು ಬಫರ್ ಏರಿಯಾ ಎರಡನ್ನೂ ತೆಗೆದುಕೊಂಡಾಗ ಸ್ಮಾಲೆಸ್ಟ್ ಟೈಗರ್ ರಿಸರ್ವ್ ನಮೇರಿ ಟೈಗರ್ ರಿಸರ್ವ್ ಆಗುತ್ತೆ. ಅದು ಕೂಡ ಆಸಾಮಲ್ಲಿ ಬರುತ್ತೆ. 464 ಸ್ಕ್ವೇರ್ ಕಿಲೋಮೀಟರ್ ಇರ್ತಕ್ಕಂಥ ಚಿಕ್ಕ ಟೈಗರ್ ರಿಸರ್ವ್ ಆಗುತ್ತೆ. ಸೊ ಇದ್ರ ಬಗ್ಗೆ ಮಾತಾಡಿದ್ವಿ. ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಕೇಳಿದ್ದಾರೆ, ಸೊ ಇದನ್ನು ಕೂಡ ಮಾತಾಡಿದ್ವಿ. ಇನ್ನು ಇಂಟರ್ನ್ಯಾಷನಲ್ ಟೈಗರ್ ಡೇ ಜುಲೈ 29 ಆಗುತ್ತೆ. ಸೊ ಅದನ್ನು ಸೇಂಟ್ ಪೀಟರ್ಸ್ಬರ್ಗ್ ಟೈಗರ್ ಸಮಿತಿ 2010ರಲ್ಲಿ ಡಿಸೈಡ್ ಮಾಡಿದ್ರಿ ಈ ಒಂದು ಡೇಯನ್ನು. ಸೊ ಇಷ್ಟು ನಾವು ಮಾತಾಡಿದ್ವಿ. ಓಕೆ, ಸೊ ಹೀಗೆ ಸುಮಾರು ಕ್ವಶನ್ಗಳು ಬಂದಿದ್ವು ನೋಡಿ. ಎಷ್ಟು ಡೀಪರಾಗಿ ಕ್ವಶನ್ ಕೇಳ್ತಾ ಇದ್ದಾರೆ. ಎನ್ವಿರಾನ್ಮೆಂಟ್, ಎಕಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎಕಾನಮಿ, ಫಾರ್ಮಿಂಗು, ಅಗ್ರಿಕಲ್ಚರ್ ಮೇಲೆ ಹಲವಾರು ಕ್ವಶನ್ಗಳು ಬಂದಿದ್ವು. ಸೊ ಪಾಲಿಟಿ, ಜಿಯೋಗ್ರಫಿ, ಹಿಸ್ಟ್ರಿ ಭಾಳಷ್ಟು ಕಡಿಮೆ ಕ್ವಶನ್ಸ್ ಬಂದಿದ್ವು. ಸೊ ಈಗ ನೋಡಿ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೆ. ಟ್ರೆಂಡ್ ಚೇಂಜ್ ಆಗ್ತಾನೂ ಇದೆ. ಈ ಒಂದು ಪೇಪರಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಸೊ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಕ್ವಶನ್ಸು ಯಾವ ಟಾಪಿಕ್ ಮೇಲೆ ಬರಬೇಕು ಡೈವರ್ಷನ್ ತೆಗೆದುಕೊಳ್ತಾ ಇದೆ. ಸೊ ಆದ್ದರಿಂದ ಅದನ್ನು ನಾವು ಮುಂಚೆನೇ ಥಿಂಕ್ ಮಾಡಿ ಅದ್ರ ಮೇಲೇ ಫೋಕಸ್ ಮಾಡಬೇಕು. ಯಾರು ಆ ಟಾಪಿಕ್ ಮೇಲೆ ಫೋಕಸ್ ಮಾಡಿದ್ದಾರೆ ಅವರಿಗೆ ಒಳ್ಳೆ ಸ್ಕೋರ್ ಆಗಿ ಮುಂದೆ ಮೇನ್ಸ್ಗೆ ಹೋಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ನಷ್ಟು ಟೆಕ್ನಾಲಜಿ ಕ್ವಶನ್ಸು, ಫಾರ್ಮಿಂಗ್, ಅಗ್ರಿಕಲ್ಚರಲ್ ಕ್ವಶನ್ ಜೊತೆ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಬರ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.